ವಾರ್ತೆಯ ಮುಖ್ಯಾಂಶಗಳು. ನಾಡದೇವಿ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಯ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ ದೇವಾಲಯದ ಆಡಳಿತ ಮಂಡಳಿ. ಕಾರವಾರದ ಸೀಬರ್ಡ್ ನೌಕಾನೆಲೆಯಲ್ಲಿ ಬೇರೆ ಬೇರೆ ಇವೆಂಟ್ಸ್ಗಳಿಗೆ ಅವಕಾಶ ಮಾಡಿಕೊಡಬಾರದೆಂದು ಗೃಹ ಮಂತ್ರಿಗಳಿಗೆ ಜನಶಕ್ತಿ ವೇದಿಕೆಯಿಂದ ಮನವಿ. ಅಪಘಾತ ಸ್ಥಳವಾದ ಸುಳಿಮುರ್ಕಿ ಹಾಗೂ ಮೊಗೆಹಳ್ಳ ವಲಯಕ್ಕೆ ಭೇಟಿ ನೀಡಿ ಚರ್ಚೆ ನಡೆಸಿದ ಸಂಸದ ಕಾಗೇರಿ. ನಾವು ಸಂಸ್ಕಾರ ಕಳೆದುಕೊಂಡರೆ ನಮ್ಮ ಪ್ರಾಣ ನಾವೇ ತೆಗೆದುಕೊಂಡಂತೆ ಶ್ರೀಧರ್. ದಕ್ಷಿಣ ಭಾರತದ ಪ್ರಸಿದ್ಧ ಜಾತ್ರೆಗಳಲ್ಲೊಂದಾಗಿರುವ ಶಿರಸಿಯ ನಾಡದೇವಿ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಯು ಫೆಬ್ರವರಿ 24ರಿಂದ 9 ದಿನಗಳ ಕಾಲ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ದೇವಾಲಯದ ಅಧ್ಯಕ್ಷರಾದ ರವಿ ನಾಯ್ಕ್ ಜಾತ್ರಾ ಆಮಂತ್ರಣ ಪತ್ರಿಕೆಯನ್ನು ದೇವಾಲಯದ ಕಚೇರಿಯಲ್ಲಿ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಉಪಾಧ್ಯಕ್ಷರಾದ ಸುದೇಶ್ ಜೋಗ್ಳೇಕರ್, ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್, ಎಸ್ಪಿ ಶೆಟ್ಟಿ, ವತ್ಸಲಾ ಹೆಗಡೆ, ವ್ಯವಸ್ಥಾಪಕರಾದ ಚಂದ್ರಕಾಂತ್ ಭಂಡಾರಿ, ಬಾಬುದಾರರಾದ ಜಗದೀಶ್ ಗೌಡ್ರು, ರಮೇಶ್ ದಬ್ಬೆ, ಬಸವರಾಜ್ ಚಕ್ರಸಾಲಿ ಇತರರು ಉಪಸ್ಥಿತರಿದ್ದರು. ನಾವು ಈಗಾಗಲೇ ಗಂದಿಗೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಂಟಪವನ್ನು ತಯಾರು ಮಾಡ್ತಾ ಇದ್ದೇವೆ. ಅದು ಶೀಘ್ರವಾಗಿ ಪ್ರಾರಂಭವಾಗ್ತದೆ ಆ ಕೆಲಸ. ಹಾಗೂ ಜಾತ್ರೆಯಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಸರಣಿ ಸಾಲುಗಳನ್ನು ನಿರ್ಮಿಸಿ ಅವರಿಗೆ ನೆರಳಿನ ವ್ಯವಸ್ಥೆಯನ್ನು ಸಹ ಮಾಡಲಾಗ್ತದೆ. ಬಂದಂಥ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳಾದ ಟಾಯ್ಲೆಟ್ ಅನ್ನು ನಾವು ಈಗಾಗಲೇ ಉಪದೇವಾಲಯದ ಹಿಂದುಗಡೆ ಮತ್ತು ದೇವಸ್ಥಾನದ ಹಿಂದುಗಡೆ ನಿರ್ಮಿಸ್ತಾ ಇದ್ದೇವೆ. ಹಾಗೂ ಉಳಿಯಲು ಈಗಾಗಲೇ ನಾವು ಯಾತ್ರಿ ನಿವಾಸವನ್ನು ಸುಪರ್ದಿಗೆ ತೆಗೆದುಕೊಂಡು ಅದನ್ನು ಸದಾ ಪ್ರಾರಂಭಿಸಿದ್ದೇವೆ. ನಾವು ಈ ಲಾಜು ಎರಡೂ ಕಡೆಗೆ ಕಲ್ಯಾಣ ಮಂಟಪದಲ್ಲಿಯೂ ಸಹ ಜನರಿಗೆ ಕುಡಿಯುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತದೆ. ಬಂದಂತ ಭಕ್ತಾದಿಗಳಿಗೆ ಹೊನ್ನಾವರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಸುಳಿಮುರ್ಕಿ ಹಾಗೂ ಮೊಗೆಹಳ್ಳ ವಲಯಗಳಲ್ಲಿ ಸತತವಾಗಿ ಸಂಭವಿಸುತ್ತಿರುವ ಸರಣಿ ಅಪಘಾತಗಳು ಮತ್ತು ಅಮೂಲ್ಯ ಜೀವಹಾನಿ ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಮೂಡಿಸಿರುವ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಿತಿಗತಿಗಳ ಕುಲಂಕುಷ ಪರಿಶೀಲನೆ ನಡೆಸಲಾಯಿತು. ಈ ಭಾಗದ ರಸ್ತೆಯು ಅತ್ಯಂತ ಕಿರಿಯದಾಗಿದ್ದು ಅಪಾಯಕಾರಿ ತಿರುವುಗಳಿಂದ ಕೂಡಿದೆ. ಜೊತೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಗಿಡಗಂಟಿಗಳು ಬೆಳೆದು ರಸ್ತೆಗೆ ಚಾಚಿಕೊಂಡಿರುವುದರಿಂದ ವಾಹನ ಚಾಲಕರಿಗೆ ದಾರಿ ಕಾಣದೆ ತೀವ್ರ ತೊಂದರೆಯಾಗುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸ್ಥಳದಲ್ಲಿ ರಾಷ್ಟ್ರೀಯ ಹೆದ್ದಾರಿ ವಿಭಾಗ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಯಿತು. ಯಾವುದೇ ವಿಳಂಬಕ್ಕೆ ಆಸ್ಪದ ನೀಡದೆ ರಸ್ತೆ ವಿಸ್ತರಣೆಯ ಕಾಮಗಾರಿಯನ್ನು ತಕ್ಷಣವೇ ಆರಂಭಿಸಲು ಸೂಚಿಸಲಾಗಿದೆ. ಅಪಘಾತ ಮುಕ್ತ ಸಂಚಾರಕ್ಕೆ ಪೂರ್ವಕವಾಗಿ ರಸ್ತೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಎದುರಾಗಿರುವ ಎಲ್ಲಾ ಅಡೆತಡೆಗಳನ್ನು ಶೀಘ್ರವಾಗಿ ನಿವಾರಿಸಿ ಸುಳಿಮುರ್ಕಿ ಮತ್ತು ಮೊಗೆಹಳ್ಳ ವಲಯದಲ್ಲಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಸೂಚನೆ ನೀಡಲಾಯಿತು. ನಮ್ಮ ಸಮಾಜದಲ್ಲಿ ಸಂಸ್ಕಾರದ ಕೊರತೆ ಇದೆ. ಇದು ಸಮಾಜದ ಒಗ್ಗಟ್ಟಿನ ಮೇಲೆ ಪರಿಣಾಮ ಬೀರಲಿದ್ದು ಮಕ್ಕಳಿಗೆ ಹಿಂದೂ ಧರ್ಮದಲ್ಲಿರುವ ಸಂಸ್ಕಾರವನ್ನು ಪಾಠ ಮಾಡಬೇಕಿದೆ ಎಂದು ಜಿಲ್ಲಾ ಬೌದ್ಧಿಕ ಪ್ರಮುಖರಾದ ಶ್ರೀಧರ್ ತೆಂಗಿನಗದ್ದೆ ತಿಳಿಸಿದರು. ಅವರು ಶಿರಸಿಯ ಅಯ್ಯಪ್ಪ ವಸತಿ ಅಯ್ಯಪ್ಪ ನಗರದ ಹಿಂದೂ ಸಮಾಜೋತ್ಸವ ಸಂಚಲನ ಸಮಿತಿಯಿಂದ ಬಸಟ್ಟಿಕೆರೆ ಪಕ್ಕದ ಮೈದಾನದಲ್ಲಿ ಶ್ರೀ ಚೈತನ್ಯ ರಾಜಾರಾಮ್ ಕ್ಷೇತ್ರ ಶಿರಳಗಿಯ ಶ್ರೀ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಹಿಂದೂ ಸಮಾಜೋತ್ಸವದ ಸಭೆಯ ದಿಕ್ಸೂಚಿ ಭಾಷಣದಲ್ಲಿ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಪ್ರಭಾಕರ್ ಜೋಗ್ಳೇಕರ್, ಡಿಎಸ್ ಹೆಗ್ಡೆ ಹಾಗೂ ಕೃಷ್ಣಮೂರ್ತಿ ಇತರರಿದ್ದರು. ಇದಕ್ಕೂ ಪೂರ್ವದಲ್ಲಿ ನಡೆದ ಶೋಭಾಯಾತ್ರೆ ಜನರ ಗಮನ ಸೆಳೆಯಿತು. ಅತಿ ಸೂಕ್ಷ್ಮ ಪ್ರದೇಶವಾಗಿರುವ ಕಾರವಾರದ ಸೀಬರ್ಡ್ ನೌಕಾನೆಲೆಯಲ್ಲಿ ಚಲನಚಿತ್ರ ಇಲ್ಲವೇ ಬೇರೆ ಬೇರೆ ಇವೆಂಟ್ಸ್ ಗಳಿಗೆ ಅವಕಾಶ ಮಾಡಿಕೊಡಬಾರದೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ರಕ್ಷಣಾ ಸಚಿವರಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ಜನಶಕ್ತಿ ವೇದಿಕೆಯಿಂದ ಮನವಿ ಸಲ್ಲಿಸಲಾಯಿತು. ಮನವಿ ನೀಡುವ ಸಂದರ್ಭದಲ್ಲಿ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯ್ಕ್ ಉಪಸ್ಥಿತರಿದ್ದರು.